ನಮಸ್ಕಾರ ಗೈಸ್, ಇವತ್ತಿನ ವ್ಲಾಗ್ ನಮ್ಮಣ್ಣ ಇಲ್ಲ 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 ನನ್ ತಂಗಿ ಸೊಣಕ್ಲ ಕಡ್ಡಿ ಅನ್ನ ಸಾಂಬಾರ್ ಮದೋ ಮಾಡೋಕು ಕಂಜೂಸು ಬುದ್ಧಿ ಬೇಕು. ನಿನಗೊಂದ್ ಪ್ಲೇಟ್ ಬಿರಿಯಾನಿ ಕೊಡ್ತೀನಿ, ಸುಳ್ಳು ಮಾತ್ರ ಹೇಳ್ಬೇಡ. ಗೈಸ್ ಇಲ್ಲಿಗೆ ಬಿಡ್ತಾನೆ ಅವನು. ಇಲ್ಲಿಗೆ ಬಿಟ್ಟ ಇವಾಗ ಏನ್ ಮಾತುಗಳು ಚಿರು ಭವಿತಾಗೆ ಹೊಡೆದ್ಬಿಟ್ನಾ. ಹಾಯ್ ಹೆಲೋ ನಮಸ್ಕಾರ ಗೈಸ್, ಇವತ್ತಿನ ವ್ಲಾಗ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಏನಕ್ಕೆ ಬ್ಲಾಕ್ ನೋಡ್ತೀನಿ ನಂದು ಗೈಸ್ ಇವತ್ತಿನ ವ್ಲಾಗ್ ಯಪ್ಪ ಅಯ್ಯೋ ಸ್ಟಾರ್ಟಿಂಗ್ ಇವರೆಲ್ಲ ನನ್ ತಂಗಿ Guys, ನನ್ ಬ್ಲಾಗ್ ನೋಡ್ತಾರಂತೆ. ಅದು ವೆಲ್ಕಮ್ ಇಕಡು. ಫಸ್ಟ್ ಸ್ಟಾರ್ಟಿಂಗ್ ಹೇಳು, ನೀನು ಆಮೇಲೆ ಅನ್ಕೊಂತೀನಿ. ಹಾಯ್ ಹಲೋ ನಮಸ್ತೆ. ಹಾಯ್ ಹೆಲೋ ನಮಸ್ತೆ ಗೈಸ್, ಇವತ್ತಿನ ವ್ಲಾಗ್ ಮತ್ತೆ ಲಾಸ್ಟ್ ಟೈಮ್ ಗೈಸ್ ಹಾಯ್ ಹೆಲೋ ನಮಸ್ತೆ ಗೈಸ್, ಇವತ್ತಿನ ವ್ಲಾಗ್ ಖತಮ್, ಬಾಯ್ ಬಾಯ್ ಟಾಟಾ. ನನಗೆ ಗೊತ್ತು ಗೈಸ್, ಆದ್ರೆ ಸ್ವಲ್ಪ ತುದುರಿಸ್ತಿದ್ದೀನಿ ಗೈಸ್. ಸರಿ ಸರಿ ಆಯ್ತು. ವೆಲ್ಕಮ್ ಗೊತ್ತಾನೆ ಹೇಳು ಹೇಳು ಒಂದು ಸ್ಟಾರ್ಟಿಂಗ್ ಒಂದು ಫ್ಯೂ ಲೈನ್ಸ್ ಹೇಳು ಸಾಕು. ಹೇಳಿದ್ನಲ್ಲ ಅದು ಬಿಟ್ಟು ಹೋಗಲೇ ನನ್ ಬ್ಲಾಗ್ ನೋಡ್ತಾ ಅಂತೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವರೆಲ್ಲ ನನ್ನ ವ್ಲಾಗ್ ನೋಡ್ತಾರಂತೆ, ನಾನೆಲ್ಲ ಹೊರ್ಗಡೆ. ಗೈಸ್ ಕರೆಕ್ಟ್ ಆಗಿ ನನ್ನ ವ್ಲಾಗ್ ನಾನು ಹೆಂಗ್ ಹೇಳ್ತೀನೋ ನೀವು ಕಾಮೆಂಟ್ ಹಾಕಿ ಗೈಸ್, ಕರೆಕ್ಟ್ ಆಗಿ ನಾನು ಹೆಂಗ್ ಹೇಳ್ಬೋದು ಅಂತ. ಜೊತೆಯಲ್ಲಿ ಬೆನ್ನಿ ಜೊತೆ ಇದ್ದು ಬೆನ್ನಲ್ಲಿ ಚೂರಿ ಇಟ್ಟಳು. ಲಾಗು ಇಂಟ್ರೋ ಕೊಡೋಕೆ ಬರ್ದಲೆ ದೂರ ಆದಳು. ಹೋಗು, ನನ್ನ ಹತ್ರ ನೀನ್ ಬರ್ಬೇಡ. ಏಯ್ ಏಯ್ ಗೈಸ್ ಏನು ಕಾಮೆಂಟ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾನು ಏನ್ ಹೇಳ್ಬೋದು ಅಂತ ಕಾಮೆಂಟ್. ನಮ್ಮಣ್ಣ ಇಲ್ಲ 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 ನನ್ ತಂಗಿ ಸೊಣಕ್ಲ ಕಡ್ಡಿ ನಮ್ಮಪ್ಪ ಜೇನುತುಪ್ಪ, ನಮ್ಮಮ್ಮ ಮೈಬಲ್ ಬಂದಿರೋ ದೆವ್ವ. ಬೆಳಗ್ಗೆನೆ ಇದನ್ನ ಹಿಡ್ಕೊಂಡ್ಬಿಟ್ಟವಳೆ. ನಮ್ಮಣ್ಣ ಒತ್ತೆ ಡುಮ್ಮ, ನನ್ ತಂಗಿ ಸೊಣಕ್ಲ ಕಡ್ಡಿ ಮಾತಾಡಂಗೆ ಅಂತ ಇವಳಿಗೆ ಮಾತ್ರ ಚೆನ್ನಾಗಿ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟವಳೆ, ನನಗೆ ಮಾತ್ರ ಡುಮ್ಮ ಅಂತ ಹೇಳೋದಂತೆ. ಸೊಣಕ್ಲ ಕಡ್ಡಿ ನಮ್ಮಮ್ಮ ನಮ್ಮಪ್ಪ ಜೇನುತುಪ್ಪ. ಚಲೋ ಗೈಸ್, ಇವತ್ತಿನ ವ್ಲಾಗ್ ನಾ ಶುರು ಮಾಡಿದ್ದೀನಿ. ಹೆಂಗಿದ್ಯೋ ಏನ್ ಕತೆನೋ ಗೊತ್ತಾಯ್ತಿಲ್ಲ. ಇವಾಗ ನಮ್ಮ ಮನೇಲಿ ಬೆಳಗಿನ ತಿಂಡಿ ಬಂದ್ಬಿಟ್ಟು ಅನ್ನ ಸಾಂಬಾರ್ ಮಧು. ನಾನು ಹೆತ್ತ ಮಗನೆಲ್ಲ ಹಂಗೆ ಹೇಳಿ ನಾನು ಹಾಳು ಮಾಡ್ಕೊಂತಾನೆ. ಮಧು ಅನ್ನ ಸಾಂಬಾರ್ ಗೈಸ್. ನನ್ನ ಫೇವ್ರೆಟ್ ಸ್ಪೆಕ್ಸು ಮುರಿದೋಯ್ತು. ಅನ್ಕೋತಿದ್ದೆ ಆ ಬ್ಯಾಗಲ್ಲಿ ಇಟ್ಟಾಗೆಲ್ಲ ಅನಿಸ್ತಾ ಇತ್ತು ಇದು ಮೋಸ್ಟ್ಲಿ ಮುರಿದೋಗ್ಬೋದು, ಬೇರೆ ಕಡೆ ಇಡೋಣ ಅಂತ. ಆದರೂ ಯಾಕೋ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟೆ. ಫೈನಲಿ ಮುರಿದೋಗ್ಬಿಡ್ತು. ಸೊ ಬೇಜಾರಾಗ್ತಿದ್ದು ಗುರು. ಇದು ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ಆ್ಯಂಡ್ ಲುಕ್ ಆಗಿದೆ. ಇದೇ ಥರದ್ದು ಇನ್ನೊಂದು ತೊಗೋಬೇಕು ನಾನು ಇವಾಗ. ಅದಾದಮೇಲೆ ಇನ್ನೊಂದು ಸ್ಪೆಕ್ಸ್ ಬಂದೈತಿರಿ ದೋಸ್ತಿ ನೀರು ನಿಮಗೆ. ಇದು ಎರಡನೇ ಸ್ಪೆಕ್ಸು. ಸೊ ಕ್ಯೂಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಇದು. ಆಯ್ತು ಅಂದರೆ ಇದನ್ನ ಪರ್ಫೆಕ್ಟಾಗಿ ಚೂಸ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದೆ ಕಾಮೆಂಟ್ ಹಾಕಿ. ಮೇಲೆ ಎಣ್ಣೆ ಬಿಟ್ಬಿಡಿ, ಇಲ್ಲಿ ಮಾತ್ರ ನೋಡಿ. ಹುಡುಗ ಓ ನನ್ನ ಮುದ್ದಿನ ಹುಡುಗ, ಹಿಂಗಂದೊಂದು ಬಾಯಿಗೆ ಇಡ್ಬೇಕು ಏನಾದ್ರು ಅದೇ. ಏನ್ರಿ ಸರ್? ಏನ್ ಸರ್? ಹುಲಿ ತಲೆ ಉದ್ರದಂಗಿಲ್ಲ. ಪಕ್ಕ ಹೆಣ್ಣುಲಿ ಸರ್. ಗೈಸ್ ಟೈಮು 3:30ವರೆಗೂ ನನ್ನ ಚಿರು ಹಾಳು ಮಾಡಿಬಿಟ್ಟಿದ್ದ. ಗೇಮ್ ಆಡೋಣ ಬಾಣ ಬಾಬಾ ಅಂತ. ಈಗ ಹಾಳು ಮಾಡಿಬಿಟ್ಟು ತಾನು ಬೇರೆ ಆಡೋಕೆ ಹೋಗೋನೆ. ಈ ಥರ ಇದ್ದರೆ ಹೆಂಗೆ ಹೇಳಿ. ಸ್ವಲ್ಪ ಕೆಲಸಗಳಿತ್ತು. ಆಮೇಲೆ ಇವತ್ತು ನೈಟ್ ಒಂದು ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಅಪ್ಪ ಏನಾದರೂ 7 ಗಂಟೆಗೆ ಬಂತು ಅಂದರೆ ಆ ವ್ಲಾಗ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ರೀಲ್ ಶೂಟ್ ಮಾಡಲೇಬೇಕು, ಡೆಫಿನೆಟ್ಲಿ ಇವತ್ತು ಮಾಡಲೇಬೇಕು. ಅದು 11 ಗಂಟೆ 12 ಗಂಟೆ 1 ಗಂಟೆ ಆದರೂ ಇವತ್ತು ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ.
ಇಷ್ಟೆಲ್ಲ ಪ್ಲ್ಯಾನ್ ಇದೆ. ಬಟ್ ಇವತ್ತು ಜಸ್ಟ್ ನಾರ್ಮಲ್ ಬ್ಲಾಗ್ ಇದೆ. ಸಮಥಿಂಗ್ ಏನಾದ್ರು ಒಂದು ಸ್ವಲ್ಪ ಯುನೀಕಾಗಿ ಮಾಡಬೇಕು ಇವಾಗ, ಅಂದರೆ ಏನಾದ್ರು ಒಂದು ಟ್ರೈ ಮಾಡಬೇಕು. ಗೈಸ್, ಆಫ್ಟರ್ ಸೋ ಲಾಂಗ್ ಡೇಸ್ ಇವಾಗ ಒಂದು ಬಿರಿಯಾನಿ ತರಿಸ್ಬೇಕಂತ ಒಂದು ರೀಲ್ ಮಾಡ್ತಾ ಇದ್ದೆ. ಆ ರೀಲಿಗೆ ಬಿರಿಯಾನಿ ಬಿಟ್ಟರೆ ಬೇರೆ ಏನೋ ಅವಕಾಶ. ಬಿರಿಯಾನಿ ಅಂದಿದ ತಕ್ಷಣ ನನ್ನ ಮಗ ಮೂಸ್ ನೋಡ್ಕೊಂಡು ಸುಸ್ಕಂದ ಬಂದ ಕಣಮ್ಮ. ಅಲ್ಲಿ ಆಡ್ತಿದ್ದ ಒಂದು ಗೇಮು, ಬಿರಿಯಾನಿ ಅಂದಿದ ತಕ್ಷಣ ಮೆಲ್ಲ ಕೊಡ್ಬತ್ತವನೇ. ಯಪ್ಪ, ಅದು ಶೂಟಿಗೆ ಮಾತ್ರ ಕಾಲ್ ಭಾಗ ಬಿರಿಯಾನಿ ತತ್ತಿದ್ದೀನಿ. ಹಂಗಂದ್ರೆ ಓಕೆ ಓಕೆ ಡನ್ ಓಕೆ. ಬುಜ್ಜಿಗೂ ಅರ್ಧ ಬಿರಿಯಾನಿ. ಹೆಂಗಿದ್ರು ಅಲ್ಲ ಹೆಂಗಿದ್ರು ಈಗ ಏನೋ ಭವಿತಾಗ ಏನೋ ಕೊಡ್ಸಲ್ಲ ಬ್ರೋ ಅಂತ ಹೇಳ್ತಾ ಇರ್ತೀರಾ. ಸೊ ಅದಕ್ಕೆ ಇವಾಗ ಬಿರಿಯಾನಿ ಭವಿತಾಗ ಕೊಡ್ಸ್ಬಿಡ್ತೀನಿ. ನೀನ್ ತಿನ್ನೋದ್ ಬೇಡ, ನೀನ್ ಡಯಟ್ ನಂತರ ಜಂಕ್ ಫುಡ್ ಆಚೆ ಕಡೆ ತಿನ್ನಂಗಿಲ್ಲ. ಯಾವತ್ತು ಹೋಗ್ಬಿಟ್ಟು ಇದ್ರಲ್ಲಿ ತಿನ್ಕೊ ಬಂದಿಲ್ಲ, ಬಿರಿಯಾನಿ ತಿಂದ್ರಿ. ನಂದು ಅರ್ಧ ಮಟನ್ ಬಿರಿಯಾನಿ ನೀನೇ ತಿಂದಿದ್. ಇವನಿಗೆ ಇವಾಗ ಬಿರಿಯಾನಿ ಕೊಡ್ತೇಲ್ವಲ್ಲ, ಎಂತ ಆಪದ್ನೆ ಮಾಡ್ಕೊಂಡು ಗುರು ನಾನು ತಿಂದಿಲ್ಲ ಅಂದ್ಬಿಟ್ಟು ಈ ತರ. ಆಯ್ತು ಬಿಡು, ನಿನ್ಗೊಂದ್ ಪ್ಲೇಟ್ ಬಿರಿಯಾನಿ ಕೊಡ್ತೀನಿ, ಸುಳ್ಳು ಮಾತ್ರ ಹೇಳ್ಬೇಡ. ನಿಂದ ಅಮ್ಮ ಹೇಳ್ತೀನಿ, ಇಲ್ದೇ ಇರೋದ್ನೆಲ್ಲ ಈ ಅಪ್ಪ ಅಮ್ಮ ನೋಡೋ ಮೇಲೆ ನಾನು ಅವನಿಗೆ ಬಿರಿಯಾನಿ ಕೊಡ್ತೇಲ್ಲ ಅಂದ್ಬಿಟ್ಟು ಬಿರಿಯಾನಿ. ಒಂದ್ ನಿಮಿಷ ನಾವು ತಿಂದೇ ಇಲ್ಲ. ನಾನು ಯಾವತ್ ತಿಂದ್ವಿ ನಾವು ವಾಪಸ್ ಸೀದಾ ಮನೆಗೆ ಬಂದ್ವಿ. ತಿನ್ಲಿಲ್ಲ ನಾವು. ನನಗೆ ನಾನೇ ಒಂದ್ ಸೆಕೆಂಡ್ ಫೋಟೋ ಫ್ರೇಮ್ ಕೊಡಕ್ ಬಂದ್ರಾ ಹೋದ್ರಾ? ಆಮೇಲೆ ಹೇಳ್ದೆ ಊಟ ಮಾಡ್ಬೇಕು ಅಂತ ಹೇಳ್ದೆ, ಬಟ್ ನಾವು ಊಟ ಮಾಡಕ್ ಹೋಗಿಲ್ಲ, ಸೀದಾ ವಾಪಸ್ ಮನೆಗ್ ಬಂದಿದ್ ನಾವು. ರಾಮೇಶ್ವರಂ ಕೆಫೆ ನೋಡಿದ್ರಿ, ಜಾಸ್ತಿ ಒಂದ್ ನಿಮಿಷ ನಿನಗೆ ಒಂದ್ ಬಿರಿಯಾನಿ ಕೊಡ್ತೀನಿ. ತಿನ್ನು. ಯಪ್ಪ ಬೇಡ ಕಣಪ್ಪ ನನಗೆ ಬುಜೆ. ನಾನ್ ನೀನ್ ಯಾವತ್ತಾರು ನಾನು ಅವತ್ತಿಂದ ನಾನು ಹೊರಗಡೆ ತಿಂದಿದ್ದೀನ? ನಾವಿಬ್ರು ಹೋಟ್ಲ್ ಸುಮ್ನೆ ಸುದೀಪಣ್ಣ ನನ್ನ ಕೇಳಿಗೆ ಮೂವಿ ಕರ್ಕೊಂಡು ಹೋಗ್ತಾನೆ. ನೋಡ್ ಆತರನೇ ಬಂದಿದೆ ಅದು ಹೇಳೋದು. ಅವತ್ತು ನೀವು ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಲ್ವಾ ಟೆಂಪಲ್ಗೆ, ನಾವು KFC ತಿಂದ್ರಿ ಗೊತ್ತಾ? ಸುದೀಪನ್ ಆಫ್ ದ ಕ್ಯಾಮ್ರಾ ತಿಂದು ಸುಮ್ನೆ ಹಿಂಗೆ ನಾನು ಹೋಟ್ಲಕ್ ಹೋದ್ರೆ ಇಲ್ಲ ನಾವು ಹೋಟ್ಲಕ್ ಹೋಗಿಲ್ಲ. ನಾವು ಪರೋಟ ತಿಂದಿದ್ದು ಮನೇಲಿ ಮನೇಲಿ ತಂದು ತಿಂದಿದ್ದು. ನನ್ನ ಮಗ ಸುಳ್ಳು ಹೇಳ್ತವನೆ. ನಮ್ಮ ಅಮ್ಮನೇ ಎಲ್ಲ ಹೇಳ್ತಾನಿದ್ದೇನೆ. ಅಮ್ಮ ಹೇಳಮ್ಮ, ಅವನು ಸುಳ್ಳ ಅಲ್ಲ. ಅವ್ನು ಸುಳ್ಳ ಅಲ್ಲ, ಇವನು ತಿಂದಾನ. ನನ್ನ ಮಗನು ಸುಳ್ಳನೆ, ನನ್ನ ಮಗನು ಸುಳ್ಳನೆ, ಇಬ್ರಿಗೂ ಸಮ ಆಯ್ತು. ಹೋಗ್ರು ಅಷ್ಟೇ. ಹಿಂಗೆ ಹೇಳಿ ಅಂತ ಅವ್ನು ಹೇಳ್ದ. ಚಿರು ಅದಕ್ಕೋಸ್ಕರ ಹೇಳಿದ್ದು ಗೈಸ್ ಅಷ್ಟೇ. ಗೈಸ್ ಇವಾಗ ಚಿರು ಬಿರಿಯಾನಿ ತಿನ್ನಲ್ಲ. ಏನಕ್ಕಂದ್ರೆ ಅವನು ಅಷ್ಟೇ ಔಟ್ಸೈಡ್ ಫುಡ್ ತಿಂತಲ್ಲ. ಮತ್ತೆ ಇಲ್ಲಿಗೆ ಬಿಡ್ತಾನೆ ಅವನು. ಇಲ್ಲಿಗೆ ಬಿಟ್ಟ ಇವಾಗ. ಬಿಟ್ಟ ಅಂತೆ ಮಮ್ಮಿ ಅವತ್ತು ಏನ್ ಮಾತಾಡ ಕರೆಕ್ಟ್ ಮಾತಾಡೋ ಅಂದ್ಬಿಟ್ಟು ಹಿಂಗೇನೋ ಮಾತಾಡೋದು. ಚಿರು ಭವಿತಾಗೆ ಹೊಡೆದ್ಬಿಟ್ನ. ತೊಂಗಿ ಮೇಲೆ ಕೈ ಮಾಡ್ಬಿಟ್ಟ. ನೋಡ್ ನಿನ್ ಮೇಲೆ ಹಿಂಗೆ ಹೊಡೆಯುತ್ತೆ. ಹಿಂಗೆ ಅಂದ್ರೆ ಹೇಳಿ ಹೊಡೆಯೋದು ನಿಂಗೆ. ಡೈಲಿ ಹಿಂಗೆ ನೋಡೋದು ನಿಂಗೆ. ತೊಂಗಿ ಮೇಲೆ ಕೈ ಮಾಡ್ಬಿಟ್ನಾ. ಯಪ್ಪ, ಅದು ವಿಡಿಯೋ ನಮ್ಮ ಮಗು ಹೇಳ್ಕೊಡ್ತಾ ನೋಡಲಿ. ಅಲ್ಲ, ವಿಡಿಯೋ ಆನ್ ಮಾಡಿದ ತಕ್ಷಣ ನಿಮ್ ಮುಂದೆನೆ ಕೈ ಮಾಡ್ಬಿಟ್ನಾ. ಅಲ್ಲಿ ನೋಡಿ ಹೊಡೆಯೋದು ಹೊಡೆದ್ಬಿಟ್ಟು ನಿಂತ್ಕೊಂಡು ರಿಗ್ರೆಟ್ ಇಲ್ಲ. ಅಣ್ಣಂಗೆ ಹೊಡೆದಿರೋದು ಒಂಚೂರು ನೋವೇ ಇಲ್ಲ. ನೋಡಿಲಿ ಮಗು ಅಳ್ತೈತೆ. ಮಗು ನೋಡಿ, ಮಗು ತಿದ್ದ ನಾನೇ ಒಂದ್ಸಲಿನೂ ಬುಜ್ಜಿ ಮೇಲೆ ಕೈ ಮಾಡಿಲ್ಲ. ಚಿರು ಹೊಡೆದ್ಬಿಟ್ಟ. ಯಪ್ಪ, ನನಗೇನು ಪಕ್ಕದ ಮನೆ ಅವ್ರ ಹುಡುಗಿನ, ನನಗೂ ತಂಗಿ, ನಾನೇ ಹೊಡೆದಿಲ್ಲ ಒಂದ್ಸಲಿ. ಅವಳು ತಪ್ಪೇ ಮಾಡಲ್ಲ. ತಪ್ಪು ಮಾಡ್ದಾಳೆ ಅವಳು ಭಯಪಟ್ಟಿಲ್ಲ. ತಪ್ಪು ಮಾಡ್ದಾಳೇನು ಗೈಸ್? ಪಾಪ ಮಗುಗೆ ಹೊಡೆದ್ಬಿಟ್ಟು ಮಗು ಮಲ್ಕೊಂಡ್ಬಿಟ್ಟೈತೆ. ಜೋರಾಗಿ ಹೊಡೆದ ಅಣ್ಣ ಇಲ್ಲಿಗೆ. ಪಾಪ ನೋಡಿ ಹೆಂಗೆ ಮಲ್ಕೊಂಡೈತೆ ಪಾಪ ಮಗು. ಡೌ ಮಾಡ್ಕೊಂಡು ಮಲಗಿರೋದು ನೋಡಲಿ. ಅಲ್ಲ, ಅವಾಗ ಹೇಳ್ತಿದ್ಲು, ಇವಾಗ ಒಂದು ಸ್ವಲ್ಪ ಸಮಾಧಾನ ಆದ್ಲು. ಅವಾಗ ಹೇಳ್ತಿದ್ಲು, ಇವಾಗ ಸಮಾಧಾನ ಆದ್ಲು.
ಡೌ 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 ಗೈಸ್ ಇವಾಗ ಮತ್ತೆ ಚಿರು ಭವಿತಾ ಕೊಡದ ಗಿಂಡದ ಗಿಂಡದ ಅದ್ ಏನ್ ಗೊತ್ತಾ ಇವನಿಗೆ ಭವಿತಾಗೆ ಜಾಸ್ತಿ ಹೊಡಿತಾ ಇರ್ತಾನೆ ಯಾವಲ್ಲ ಹೊಡೆದು ಅಭ್ಯಾಸ. ಅದಕ್ಕೆ ಜೋರಾಗಿ ಗಿಂಡ ಇಲ್ಲಿ ಜೋರಾಗಿ ಗಿಂಡ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ಮತ್ತೆ ಜೋರಾಗಿ ಗಿಂಡ ತಕಣಮ್ಮ ಬುಜ್ಜಿಗೆ. ನೀನು ಹೊಡಿತೀಯ ಜೋರಾಗಿ ಹೊಡಿತಾನೆ ತಂಗಿ ಅನ್ನೋ ಕರುಣನೆಲ್ಲ ಹೊಡೆದ್ ಬಿಡ್ತಾನೆ. ಗೈಸ್ ಇದರಲ್ಲಿ ಇದು ಸೀಟ್ಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ಬರ್ತೈತೆ ನೋಡಿ ಇದು ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಅದಿರೋದು ಯಾವ್ದಾದ್ರು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ, ಅದಕ್ಕೋಸ್ಕರ ಇದನ್ನ ಕುಡಿತೇನೆ. ಗೈಸ್ ಸಂಜೆ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಇವಾಗ ಒಂದು ರೀಲ್ ಶೂಟ್ ಮಾಡೋದಿದೆ. ನಾನು, ಅಮ್ಮ, ನಮ್ಮ ಚೋಟ ಮರಿ, ಚಿರು, ಅಪ್ಪ ಎಲ್ಲರೂ ಇದ್ದಾರೆ. ಇವಾಗ ಒಂದು ರೀಲ್ ಶೂಟ್ ಮಾಡ್ಬೇಕು ನಾನು. ಆ್ಯಂಡ್ ಆಲ್ಮೋಸ್ಟ್ ನಾನು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡೇನೋ ಬಂದು ವಾಪಸ್ಸು ಇವಾಗ ಮತ್ತೆ ರೀಲ್ ಶೂಟ್ ಮಾಡ್ತಾಯಿದ್ದೀನಿ. ಜೊತೆಗೆ ಸೇಮ್ ಆಸ್ ಇಟ್ ಈಸ್ ಇದು ಸೀಡ್ಸ್ ಹಾಕಿರ್ತಾರೆ, ಚಿಯಾ ಸೀಡ್ಸ್ ಅಂತ. ನಾನು ಅದೇನು ಸೀಡ್ಸ್ ಅದು ಸಬ್ಜಾ ಸೀಡ್ಸ್. ಲೇ ನಮ್ಮ ಮಗನೇ ಏನ್ರಿ ನೀವು ರೀ ಅದಕ್ಕೇನೋ ಅಂತಾರೆ ಅದಕ್ಕೆ ಅಲ್ಲೋ ಲೇ ಚಿಯಾ ಸೀಡ್ಸ್ ಲೋ ಅದೇನೋ ಹೆಸರು ಬರುತ್ತೆ ಇದಕ್ಕೆ. ಸಬ್ಜಾನೆ. ಸಬ್ಜಾ ಮರಿ ಹೆಂಗಿದ್ರು ಫೀಲ್ಡ್ ಬಾಯಿಗೆ ಬರ್ತಲ್ಲ ಅದೇ ಅದೊಂದು ಹಾಕಿರ್ತಾರೆ. ಏನಂದ್ರೆ ಇವಾಗ ರೀಲ್ ಶೂಟ್ ಮುಗಿಸಿ ವ್ಲಾಗ್ ಎಂಡ್ ಮಾಡಬೇಕು. ಬಟ್ ಸ್ಮಾಲ್ ವ್ಲಾಗ್ ಆಯ್ತು. ಎನಿವೇಸ್ ನಾಳೆ ವ್ಲಾಗ್ ಇನ್ನೊಂದು ಕ್ರೇಜಿ ಆಗಿದೆ, ಕಾಯ್ತಾ. ಗುಡ್ ನೈಟ್, ಟಾಟಾ ಬಾಯ್ ಇಬ್ರಿಗೂ. ಬಿಸಿ ವಿತ್ ಗರ್ಲ್ ಫ್ರೆಂಡ್. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಟಾಟಾ ಬಾಯ್. ಗರ್ಲ್ ಫ್ರೆಂಡ್ ನನಗೆ ಇದೆಲ್ಲ ಆಂದಿ ಕ್ಯಾಮ್ರಾ ಗೊತ್ತು ಬಿಡು. ಮಾಮ್ ಗುಡ್ ನೈಟ್. ಕೂದಲಲ್ಲಿ ಎಣ್ಣೆ ಇದೆ, ಎಣ್ಣೆ ಹೊಟ್ಟೆ ಹಾಕೊಳ್ಳೋದು ಬಿಟ್ಬಿಟ್ಟು ತಲೆ ಹಾಕೊಂಡ್ಬಿಟ್ಟಿದ್ಯಾ. ಮುಖದಲ್ಲಿ ಕ್ರೀಮ್ ಎಣ್ಣೆ ಹೊಟ್ಟೆ ಹಾಕೊಳ್ಳೋದು ಬಿಟ್ಟು ತಲೆ ಹಾಕೊಂಡ್ಬಿಟ್ಟಿದ್ಯಾ. ನೋಡಿ ಮುಖದಲ್ಲಿ ಎಣ್ಣೆ ನಮ್ಮ ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಶಾಕ್ ಎನಿ ಟೈಮು. ನನಗೆ ಗೊತ್ತಾಗ್ಬಿಡೋದೆ ಗೈಸ್, ನಮ್ಮಮ್ಮ ನಾರ್ಮಲ್ ಮಾತಾಡೋದಕ್ಕೂ ವಿಡಿಯೋ ಆನ್ ಮಾಡಿ ಮಾತಾಡೋದು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ. ಗೈಸ್ ಫೈನಲಿ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾಳೆ ಹೊರಗಡೆ ಹೋಗ್ತೀನಿ, ಇಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಬರೋದಿದೆ ವಿಚ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ನಿಮಗೂ ಕೂಡ ತುಂಬ ಜನಕ್ಕೂ ಕೂಡ ಕಾಯ್ತಾಯಿರಿ. ಸಕ್ಕದಾಗಿ ಬರುತ್ತೆ. ಐ ಥಿಂಕ್ ಸೊ ಸೂಪರಾಗಿದೆ. ಹೋಪ್ ಫಾರ್ ಬೆಸ್ಟ್ ಎಲ್ಲ ಅಂತ ಅಂದ್ಕೊಂಡು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ. ಕಾಯ್ತಾಯಿರಿ. ಸ್ಟೇ ಟ್ಯೂನ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಗೈಸ್.